ಹಾಯ್ ಎಲ್ರಿಗೂ ನಮಸ್ಕಾರ. ಸ್ಯಾಂಡಲ್ವುಡ್ ನ ಪ್ರತಿನಿತ್ಯದ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ತಪ್ಪದೇ ಕ್ಲಿಕ್ ಮಾಡಿ. ನೋಡಿ, ನಾನು ರಾಜ್ಕುಮಾರ್ ಅವರಲ್ಲಿ ಕಲ್ತಿದ್ದು ಏನು ಅಂತ ಅಂದರೆ, ನಾನು ಬಂದಂಥ ಪೀರಿಯಡಲ್ಲಿ ನಾನು ಅವ್ರ ಕಾಲಿಗೆ ಧೂಳಿಗೆ ಸಮನಾಗಿದ್ದು. ಅವರು ಪರ್ಸ್ನಲಿ ಕರೆಸಿ ನನಗೆ, ಯಾಕ್ರಿ ನೀವು ಹಿಂಗೆ ಕನ್ನಡ ಮಾತಾಡ್ತೀರಿ, ಹೆಂಗ್ರಿ ನೀವು ಹಿಂಗೆ ಆ್ಯಕ್ಟ್ ಮಾಡ್ತೀರಿ, ಹೆಂಗಿರಿ ನಿಮ್ಮಿದು ಅಂತ ಅವ್ರು ಕೇಳಿದಾಗ ನಾನು ದಿಗ್ಭ್ರಾಂತನಾಗಿದ್ದೆ. ಅವಾಗ ರಾಜ್ಕುಮಾರ್ ಅಂದರೆ ಮೇರು ಪರ್ವತ ಅವರು. ನಾನು ನನ್ನ ಕರೆಸಿ ಅವರು ಹೇಳಿದ್ದೇನು ಅಂದಾಗ, ಅದನ್ನು ನನ್ನ ಲೈಫ್ ಜರ್ನಿಯಲ್ಲಿ ನಾನು ಮೆಲುಕಾಗ್ತಾ ನಾನು ನೋಡಿದಾಗ ನನಗೆ ಅವ್ರು ಯಾಕೆ ವಿಭಿನ್ನವಾಗಿ ಕಂಡರು ಅಂದರೆ, ನಾನು ಅವರು, ಪ್ರಭಾಕರು, ಅಂಬರೀಷು ಇವರೆಲ್ಲ ಹೆಂಗೆ ಅಂದರೆ ಉತ್ತೇಜನ ಕೊಡುವಂಥದ್ದು, ನೆಕ್ಸ್ಟ್ ಜನ್ರೇಷನ್ ಬರಲಿ, ನೆಕ್ಸ್ಟ್ ಇಂಡಸ್ಟ್ರಿ ಮುಂದೆ ಹೋಗಲಿ ಅಂತ. ಯಾವತ್ತೂ ನಾವು ಎಲ್ಲ ಗಳಿಸಿ ಸೆಟ್ಲಾಗ್ಬಿಟ್ಟಿದ್ದ ತಕ್ಷಣ ನಾವು ಮಳೆ ಹೊಡ್ಕೊಂಡಿರಲ್ಲ, ಹೋಗ್ತಾ ಇರ್ಬೇಕು. ನಾವು ಹೊಸ ನೀರು ಬರಬೇಕು, ಹಳೆ ನೀರು ಹೋಗ್ತಾ ಇರಬೇಕು. ನಿಜವಾಗ್ಲೂ ಒಂದು ಉತ್ತೇಜನ ಮಾಡೋಂಥದ್ದು ಇದೆಯಲ್ಲ ನೆಕ್ಸ್ಟ್ ಜನ್ರೇಷನ್ಗೆ. ಅವನೊಬ್ಬ ಕ್ಯಾಮ್ರಾಮ್ಯಾನ್ ಆಗಲಿ, ಡೈರೆಕ್ಟರ್ ಆಗಲಿ, ಆರ್ಟಿಸ್ಟ್ ಆಗಲಿ, ಅದು ಆ ಉತ್ತೇಜನ ಮಾಡಿದ್ರೆ ಈ ರೀತಿಯನಕ್ಕೆ ಮರ್ಯಾದೆ. ಇಲ್ಲ ಅಂದರೆ ಸೆಲ್ಫಿಶ್, ಹಿಪೋಕ್ರೇಟ್ ಅವನು. ನಾನೇ ಚೆನ್ನಾಗಿರಬೇಕು, ನಾನೇ ಇರಬೇಕು, ನಾನೇ ಉಳಿಬೇಕು ಅನ್ನೋದು ಬಂದ್ಬಿಡ್ತು ಅಂದರೆ ಅವ್ನು ಬೆಳವಣಿಗೆನೂ ಆಗಲ್ಲ, ಕೊಳ್ತೋಗಿರ್ತಾರೆ ಅವ್ರ ಮನಸ್ಸು. ಅಂಥವ್ರು ಕೂಡ ಈ ಸಿನಿಮಾ ನೋಡ್ಬೋದು, ಚೇಂಜ್ ಆಗ್ತಾರೆ, ಅವರು ಕೂಡ ಚೇಂಜ್ ಆಗ್ತಾರೆ. ಸೊ ನನ್ನ ಇಂಟೆನ್ಷನ್ ಏನು ಅಂದರೆ, ಇವತ್ತಿನ ಜನ್ರೇಷನ್ ತುಂಬ ಟ್ಯಾಲೆಂಟೆಡ್ ಹುಡುಗರಿದ್ದಾರೆ, ಬಟ್ ತುಂಬ ಜನ ರಾಂಗ್ ಟೈಮಲ್ಲಿ ಬಂದಿದ್ದಾರೆ. ಇವತ್ತು ನಿಮ್ಮ ಮಾಧ್ಯಮದ ಮುಂದೆ ಎಲ್ಲರೂ ಹೇಳ್ಬೋದು ಬಿಲ್ಡಪ್ಪಲ್ಲಿ ಹಾಗೆ ಹೀಗೆ ಅಂತ. ತುಂಬ ಸಂಕಷ್ಟ. ಇವತ್ತು ಜನನ ಮೆಚ್ಚಿಸಿ ಥಿಯೇಟ್ರಿಗೆ ಕರೆಸಿ ನಾವು ಹಾಕಿದ ಬಂಡವಾಳ ತೆಗೆಯೋದಿದೆಯಲ್ಲ, ತುಂಬ ಚಾಲೆಂಜಿಂಗ್ ಇದು. ಸಿನಿಮಾ ಯಾರು ಬೇಕಾದ್ರೂ ಮಾಡ್ಬೋದು. ನೀವು ಮಾರ್ಕೆಟಿಂಗ್ ಮಾಡೋವಂಥದ್ದು, ಜನನ ಒಪ್ಸೋವಂಥದ್ದು, ಕರೆಸೋವಂಥದ್ದು ತುಂಬ ಕಷ್ಟ ಇದೆ ಇವಾಗ. ನಾನು ಇಂಥ ಸಂಕಷ್ಟದಲ್ಲಿ ಬಂದಿದ್ದಾರೆ ಎಷ್ಟೋ ಜನ ಹುಡುಗರು. ಅದರಲ್ಲಿ ನನ್ನ ಮಕ್ಕಳು ಕಾಣಿಸ್ತಾರೆ. ನನ್ನ ಮಕ್ಕಳು ಬಂದ್ಬಿಟ್ಟಿದ್ದಾರಲ್ಲ ಹಿಂಗೆ. ಬಟ್ ಪುಣ್ಯಕ್ಕೆ ಅವ್ರಿಗೆ ಹೇಳ್ಬಿಟ್ಟಿದ್ದೀನಪ್ಪ, ದಯವಿಟ್ಟು ಅಮ್ಮ ತಾಯಿ ಅಡೆ ಬರಬೇಡ, ನಿಮ್ಮಪ್ಪ ಚೆನ್ನಾಗವನೇ, ನಿಮ್ಮನ್ನು ಸರಿಗೆ ಇಟ್ಟಿದ್ದೀನಿ, ಒಳ್ಳೆ ಉತ್ತಮ ಪಾತ್ರ ಬಂದರೆ ಮಾಡಿ, ಇಲ್ಲ ನಾನು ಆರಾಮಾಗಿ ಹ್ಯಾಪಿಯಾಗಿರಿ ನೀವೆಲ್ಲ. ಬೇರೆಯವ್ರಿಗೆ ಹಂಗೆ ಹೇಳೋಕ್ಕಾಗಲ್ಲ, ಅವ್ರಿಗೆ ಜೀವನವೂ ಆಗಿದೆ. ಎಷ್ಟೋ ಜನ ಇವಾಗ ನಾನು ಇನ್ನೊಬ್ಬ ನನ್ನ ಮಗನ ಪಾತ್ರ ಮಾಡಿದೆ. ಅವನು ನಾನು ಆಸ್ಕಿಂಗ್ ಏನೇನು ಮಾಡ್ತಿದ್ದಾನೆ, ಅವನು ಎಷ್ಟು ಪಾಪ ಅವ್ರ ತಂದೆ ಆಟೋ ಡ್ರೈವರ್ ಅಂತೆ. ನೋಡಿ, ಅವನ ದೊಡ್ಡ ಕಲ್ಪನೆ, ಕನಸು. ನಾನು ಹೇಳಿದೆ, ನಂಗೆ ತುಂಬ ಹೆಮ್ಮೆ ಆಯಿತು ನೀನು ನೋಡಿ, ಆ್ಯಸ್ ಎ ಫಾದರ್ ಆ್ಯಂಡ್ ಎ ಗ್ರ್ಯಾಂಡ್ ಫಾದರ್. ನಾನು ತುಂಬ ಖುಷಿ ಆಯಿತು ನೀನು ನೋಡಿ. ಇನ್ನೊಂದು ಹುಡುಗ ಅವನೇನು ಮಾಡಿದಾನೆ, ಅವನು ಪಾಪ ಅದು ಗೀತಾ ಬ್ಯಾಂಗಲ್ ಸ್ಟೋರ್ ಅಂತ ಮಾಡಿದ, ಇನ್ನೊಂದು ಸಿನಿಮಾ ಮಾಡ್ದ, ಅದೇನೋ ಪಾಪ ನಿಂತೋಯ್ತು. ಅವನಿಗೂ ಒಂದು ಉತ್ಸಾಹ ಇದೆ, ನಾನು ಐ ಶುಡ್ ಕಮ್ ಔಟ್ ಅಂತ. ಎಷ್ಟು ಜನ ಯುವ ಪ್ರತಿಭೆಗಳು ಏನಾದರೂ ಒಂದು ಮಾಡಬೇಕು. ಸೊ ಅದನ್ನು ನಾನೊಂದು ಸಣ್ಣ ಅಳಿಲ್ ಕಾಣಿಕೆ ಅಂತ ಅಂದ್ಕೊಂಡು, ಹೊಸಬರು ಬಂದಾಗ ಸ್ವಲ್ಪ ಅವ್ರಿಗೆ ಓಪನಿಂಗ್ ಸಮಸ್ಯೆ ಆಗೋದು. ಅಟ್ಲೀಸ್ಟ್ ಜಗ್ಗೇಶ್ ಉಳಿಸ್ಕೊಂಡಿರೋ ಯೋಗ್ಯತೆಗೆ ಒಂದು ಪಿಕ್ಚರ್ ಓಪನಿಂಗ್ ಬಂದರೆ ಈ ಪಾತ್ರಗಳು ಚೆನ್ನಾಗಿ ಕಾಣಿಸ್ತಾರೆ, ಅವರೆಲ್ಲ ಪರಿಚಯ ಆಗ್ತಾರೆ. ಅಟ್ಲೀಸ್ಟ್ ಇದು ಒಂಥರ ಸೇವೆ ಆಗಲಿ ನನಗೆ ಅಂತ. ಐ ಆಮ್ ಟ್ರೈವಿಂಗ್ ಮೈ ಲೆವೆಲ್ ಬೆಸ್ಟ್.